ಡೆಲ್ಲಿ ರಿಂಗ್ ರೋಡ್. ಈಗ ಡೆಲ್ಲಿ ರಿಂಗ್ ರೋಡಲ್ಲಿ ಇದ್ದೀವಿ. ಯೂಟರ್ನ್ ಹಾಕೊಂಡು ಈ ರೋಡಿಗೆ ಹೋಗ್ಬೇಕು. ಬನ್ನಿ ಯೂಟರ್ನ್ ಹಾಕುವ. ಡೆಲ್ಲಿ ಬಂದಿದ್ದಾರೆ. ಹೈವೇದಲ್ಲಿ ಇನ್ನು 200 ಕಿಲೋಮೀಟ್ರ್ ಇದೆ ಪಾಯಿಂಟ್ಗೆ, ಎಲ್ಲಿಗೆ? ಪಂಜಾಬ್ಗೆ. ನನ್ನ ಗಾಡಿಯಲ್ಲಿದೆ ನೋಡಿ. ಈ ಕಡೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಏನು ಅಂದ್ಕೊಂಡಿದ್ದೆ ಅಂದರೆ ಡೆಲ್ಲಿ ಸೈಡ್ ಚಳಿ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಚಳಿ ಏನಿಲ್ಲ, ಫುಲ್ ನಾರ್ಮಲ್ ಇದೆ. ಚಳಿ ಇದ್ದಿದ್ರೆ ಪಾಗ್ ಇರ್ತಿತ್ತು. ಬೆಳಗಿನ ಕ್ಲೈಮೇಟ್ ಯಾವ ಥರ ಇದೆ ನೋಡಿ. ಒಳ್ಳೆ ಕ್ಲೈಮೇಟ್ ಕೊಡುತ್ತೆ. ಚಳಿ ಇಲ್ಲ, ಚಳಿ ಇದ್ರೆ ಬೇರೆನೆ. ಇಲ್ಲೇನು ರೇಟ್ 87 ರೂಪಾಯಿ ಇದೆ ಪಂಜಾಬಲ್ಲಿ. 51 ಲೀಟರ್. 7 ಲೀಟರ್. ಹಾಂ, देखो. हाँ भाई. हाँ ओके. 51. यस. ठीक है. हाँ. टायर ನೋಡ್ಕೊಂಡು ಬರುತ್ತೆ. नहीं होगा. ಅವ್ರು ಪಾಪ ಚಾ ಕುಡಿಯಾಕಂತ ಹೇಳಿದ್ರು. ಇಲ್ಲಿ ವೆಂಟ್ರಲ್ಲ ಒಬ್ಬರೇ ಅದಾರೆ. तुम अकेले भाई? तुम अकेले? अभी आ रहा है. हाँ. ಪಾಪ ಚಹಾ ಕುಡಿಯಕ್ಕೆ ಹೋಗಿ ಚಹಾ ತಂದರು. ಎಲ್ಲ ಸೈಕ್ ಅವ್ರೆ. ನನ್ನ ಸೇಟ್ ಅನ್ಕೊಂತಾನ ಚಹಾ ತರ ಕೊಡಿ. ಥ್ಯಾಂಕ್ಸ್ ಹೇಳಿ ಹೋಗುವ. ನಾರ್ಮಲ್ ಆಗುತ್ತೆ. ಥ್ಯಾಂಕ್ಸ್ ಹೇಳಿ ಬಿಲ್ ಕೊಟ್ಟು ಹೋಗ್ಬಿಡ. ಇದು ಈಗ ನಾನಿರೋದು ಹರಿಯಾಣದಲ್ಲಿ. ಈಗ ನೋಡಿ ಹರಿಯಾಣ ರೋಡ್ ಯಾವ ಥರ ಇದೆ ನೋಡಿ. ಕಚ್ಚಾ ರೋಡು. ಅದ್ಯಾವುದೋ ಕರ್ನಾಟಕ ಬಾರ್ಡ್ರ್ ಮತ್ತು ಆಂಧ್ರ ಬಾರ್ಡ್ರ್ ನೋಡ್ದಂಗೆ ಆಯ್ತು. ಈ ಹರಿಯಾಣ ರೋಡು ಈ ಥರ ಇದೆ. ಲವಡೇಕ ಬಾಲಲ್ಲಿ ರೋಡಲ್ಲಿ ನಿಲ್ಸಾನೆ ಡಾಕ್ಟ್ರನ್ನ ನೋಡಿ. ಈ ರೋಡ್ ಈ ಥರ ಇದೆ. ಇದು ಬಾರ್ಡ್ರ್. ಆ್ಯಕ್ಚುಲಿ ಇದು ಹರಿಯಾಣ ಮತ್ತು ಪಂಜಾಬ್ ಇದು ಬಾರ್ಡ್ರ್. ಇದು ಊರೊಳಗೆ ಹೋಗ್ತಾ ಇದೆ. ಅಲ್ಲಿ ಯಾವ್ದು ಬಾರ್ಡ್ರ್ ಗೀಡ್ರ್ ಅಂತ ಏನಿಲ್ಲ. ಬಾರ್ಡ್ರ್ ಯಾವ್ದು ಹೇಳ್ತಾ ಇದೆ ಅಂದರೆ ನಮ್ಮ ಮ್ಯಾಪ್ ಇದು ಬಾರ್ಡ್ರ್ ಹೇಳ್ತಾರೆ. ಬಾರ್ಡ್ರ್ ಈ ಕಡೆ ಪಂಜಾಬ್, ಈ ಕಡೆ ಹರಿಯಾಣ ಅದೇ ಅಂದ್ಕೊಂಡೆ. ಬಾರ್ಡ್ರ್ ಪಾಸ್ ಆಗಿದ್ದೇನೆ ಇಲ್ಲ ಅಂತ ಅಂದ್ಕೊಂಡೆ. ಹರಿಯಾಣದಲ್ಲಿ ಇರ್ತೀನಿ. ಈ ರೋಡ್ ಬಂದಾಗ ಡೌಟ್ ಆಯಿತು. ಇಂಥ ರೋಡ್ ಬರೋದು ಬಾರ್ಡ್ರ್ಗಳಲ್ಲಿ ಮಾತ್ರ. ಅಲ್ಲಿ ಮುಂದೆ ಚೆಕ್ ಪೋಸ್ಟ್ ಇದೆ ನೋಡಿ. ನಾವು ಪಟೇಲಾಗ ಹೋಗ್ಬೇಕು. 42 ಕಿಲೋಮೀಟರ್. ಮುಂದೆ ಬಾರ್ಡ್ರ್ ಇದೆಯಾ? ಅಮೌಂಟ್ ಎಷ್ಟು? ಹರಿಯಾಣ ಬಸ್ ಹರಿಯಾಣ ಪಾಸ್ ಇರ್ತದೆ. ಅದು ಪಂಜಾಬ್ಗೆ ಹೋಗ್ತಾ ಇದೆ. ಈ ಬೋರ್ಡಿಂದ ಪಂಜಾಬ್ ಸ್ಟಾರ್ಟ್. ಇವನು ನೋಡಿ ರೋಡ್ ಸ್ಟಾರ್ಟ್ ಆಯ್ತು ಪಂಜಾಬ್. ಎಲ್ಲ ಚಹಾ ಕುಡಿಯಾಕೆ ನಿಲ್ಲಿಸ್ಬೇಕು. ಕಲ್ಲಿಗೆಲ್ಲ ಸಿಕ್ಕಾಕೊಂಡಿರುತ್ತೆ. ಇಂಥ ರೋಡ್ ಬಂದರೆ ನಮ್ಗೆ ತಲೆ ಹಲ್ಲ ಹಾಳಾಗ್ಬಿಡುತ್ತೆ. ಯಾಕಂದರೆ ಗೊತ್ತಿಲ್ಲ. 16 ಟೈರು ಕಲ್ಲ ಹೋಗ್ಬೇಕು ಅಂದರೆ ಕಿಲೋಮೀಟ್ರ್ ಆಗಲ್ಲ. 16ರಲ್ಲಿ ಒಂದು ಕೈ ಕೊಟ್ರು ನೋಡಿ. ಇದೇ ಬಾರ್ಡ್ರ್. ಇದು ಇಷ್ಟೇ ಬಾರ್ಡ್ರ್ ಇರೋದು ಹರಿಯಾಣ ಪೊಲೀಸ್. ಇಲ್ಲಿಗೆ ಮುಂದೆ ಡೈರೆಕ್ಟ್ ಯಾವುದು ಪಂಜಾಬ್.
ಪೊಲೀಸರು ಅಲ್ಲಿದ್ದಾರೆ, ಆರಾಮಿದ್ದಾರೆ, ಏನು ತೊಂದರೆ ಇಲ್ಲ. ಏನು ಇವ್ರು ಯಾರು ಸಮಸ್ಯೆ ಕೊಡೋ ಪೊಲೀಸ್ ಇಲ್ಲ ಈ ಕಡೆ, ಸಿಸ್ಟಮೆಟಿಕ್ ಇದೆ. ಲುಧಿನ 140 ಕಿಲೋಮೀಟರ್ ಇದೆ. ನಾನು ಆದಷ್ಟು ಸ್ವಲ್ಪ ರಾತ್ರಿ 450 ಕಿಲೋಮೀಟರ್ ಬಂದಿದ್ದು ಅದೇ ಜಾಸ್ತಿ. ಆ್ಯಕ್ಚುಲಿ ಇನ್ನೂ ಬೇಗ ಹೇಗೆ ಬರೋಕ್ಕಾಗ್ತದೆ. ಈ ಕಿಲೋಮೀಟರ್ ನಾನು ರಾತ್ರಿ ಬೆಳಗಿನ ಜಾವನೆ ಬರಬೇಕಿತ್ತು, ಆಗಲಿಲ್ಲ. 600 ಕಿಲೋಮೀಟರ್ ಇತ್ತು ನಿನ್ನೆ ಸಂಜೆ ಹೊರಡುವಾಗ. ಈಗ 40 ಕಿಲೋಮೀಟರ್ ತಂದು ನಿಲ್ಲಿಸಿದ್ವಿ ಬೆಳಗ್ಗೆ ಆಗುವಾಗ. ನಾನೆಲ್ಲ ಹೋಗ್ತಾ ಇದ್ದೇನೆ, ಇನ್ನೂ ಟೆನ್ಷನ್ ಇಲ್ಲ. ಇನ್ನು ಪಂಜಾಬ್ 40 ಕಿಲೋಮೀಟರ್ ಇದೆ, 42 ಕಿಲೋಮೀಟರ್, 1 ಗಂಟೆ. ಒಂದು ಕೋಲ್ ಇಟ್ಟಿದ್ದೀನಿ, ಅದಕ್ಕೆ ಎಮರ್ಜೆನ್ಸಿ ಯೂಸ್ ಆಗುತ್ತೆ. 2 ಪೆಟ್ಟಿಗೆ. ಹರಿಯಾಣ ರಾಜ್ಯ ನೋಡಿ, ಹರಿಯಾಣ ರಾಜ್ಯ ಸೀಮಾ ಸಮ್ಮತ, ಪಂಜಾಬ್ ರಾಜ್ಯ ಸೀಮಾ ಪ್ರಾರಂಭ. ಇಲ್ಲಿಂದ ಸ್ಟಾರ್ಟ್. ಆರಾಮ್ ಬಾರ್ಡರ್ ಪಾಸ್ ಮಾಡ್ಕೊಂಡು ಹೋಗ್ಬೋದಲ್ಲ ಗುರು. ಹರಿಯಾಣ ಮುಗೀತು, ಹರಿಯಾಣದಲ್ಲೇ ಬರೋದು ಡೆಲ್ಲಿ ಬೆಳಗ್ಗೆ 5 ಗಂಟೆಗೆ ಪಾಸ್ ಮಾಡಿ ಸ್ವಲ್ಪ ಅಲ್ಲೇ ಟೈಮ್ ವೇಸ್ಟ್ ಆಯ್ತು. ಅದು ಟೈಮ್ ಅಲ್ಲೇ ವೇಸ್ಟ್ ಆಯ್ತು. ಇಲ್ಲ ಅಂದ್ರೆ ನಮ್ಗೇನು ಗೊತ್ತಿರೋದು ಟೈಮ್ ಎಲ್ಲಿ ವೇಸ್ಟ್ ಮಾಡ್ತಾ ಇರ್ತೀವಿ ನಾವು ಗೊತ್ತಾಗೋದು. ನಾವೇನು ರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ತೀವಿ, ಡ್ರೈವ್ ಮಾಡಿ ರೆಸ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತೀವಿ. ಎಲ್ಲಿ ಟೈಮ್ ಹಾಳು ಮಾಡಿದ್ರು ಅಂತ ಗೊತ್ತಾಗಲ್ಲ ಫಸ್ಟ್ನೇ ಟೈಮ್. ಬಲ್ಲೆ ಅಂತೇಳಿ ಹೋಗ್ಬಿಡೋದು ಪಂಜಾಬಿಗೆ. ಇಲ್ಲೆಲ್ಲ ಸ್ವಲ್ಪ ಪಕ್ಕದಲ್ಲಿ ಇಟ್ಟು ಚುಚ್ಚಿಬಿಡ್ತಾರೆ ಹಿಂಗೆ. ಅವ್ರು ಯಾರು ವಿಷಯಕ್ಕೂ ಹೋಗಲ್ಲ ಪಂಜಾಬಿ ಅವರು. ಇದು ಲೀಗಲ್. ಯಾರಾದ್ರೂ ತಪ್ಪಿ ಆ ಪಂಜಾಬಿ ಅವನು ಅಂತ ಗೊತ್ತಿದ್ರು ಅವ್ನು ಕೆಣಕಕ್ಕೆ ಹೋದ್ರ ಅಂದ್ರೆ ಮುಗಿದ ಕತೆ. ಅಲ್ಲೇ ಸ್ಕ್ರ್ಯಾಪ್ ಹಾಕೋಬೇಕು ಮೈ ಮೇಲೆ, ಗೀಟ್ ತಡ್ಕೋಬೇಕಾಗುತ್ತೆ. ಆ ಥರ ಗೀಟ್ ಹಾಕಿಬಿಡ್ತಾರೆ. ಅಂದರೆ ಗೊತ್ತಿದ್ದು ಹೋಗ್ಬಿಟ್ರೆ, ಅವು ಪಂಜಾಬಿ ಅವನು ಅಂತ ಗೊತ್ತಿದ್ರು ಅವ್ರನ್ನ ಜಗಳಕ್ಕೆ ಏನಾದ್ರು ಹೋಗ್ಬಿಟ್ರೆ ಮುಗಿದ ಕತೆ. ಅವ್ರು ಆ್ಯಕ್ಚುಲಿ ಅವ್ರು ನೋಡ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಪಂಜಾಬಿ ಅವರು ಅಂತ. ನೋಡಿ ನಾವು ಹೋಗಿ ಖಾಲಿ ಮಾಡೋ, ಅವ್ರದ್ದೇನು ಮಾತಾಡ್ಸೋಕ್ಕಿಲ್ಲ. ಬಟ್ ಜನಗಳು ಪಾಪ ಇದ್ದಾರೆ, ಪಾಪ ಇರ್ತಾರೆ. ಯಾಕಂದರೆ ಹಳ್ಳಿಗಳಲ್ಲಿ ಯಾರು ಎಲ್ಲರೂ ಒಳ್ಳೆಯವರೇ, ಎಲ್ಲ ಊರಲ್ಲೂ ಒಳ್ಳೆಯವ್ರು ಅದಾರೆ. ಯಾಕಂದರೆ ಎಲ್ಲರೂ ಒಳ್ಳೆಯವ್ರನ್ನ ಹುಡುಕ್ತಾ ಇರ್ಬೇಕಲ್ಲ. ಕೆಟ್ಟವ್ರು ಏನ್ರಿ, ಕೆಟ್ಟವರು ಇಲ್ಲಿ ಮುಂದೆ ಯಾವಾಗ ಬೇಕಾದ್ರೆ ಸಿಗ್ತಾರೆ. ಕೆಟ್ಟವ್ರು, ಒಳ್ಳೆಯವ್ರು ಸಿಗಲ್ಲ. ಯಾಕೆ ಹೇಳ್ತಿದ್ದೇನೆಂದರೆ, ಇಲ್ಲೇ ಪೊಲೀಸ್ನವ್ರಿಗೆಲ್ಲ ಅಂಥವೆಲ್ಲ ಯೋಚನೆ ಇಲ್ಲ ನೋಡಿ. ನಮ್ಮ ಕಡೆ ಇರೋ ಪೊಲೀಸರಿಗೆ ಯೋಚನೆ ನೋಡಿ, ಇಲ್ಲಿಯವ್ರಿಗೆ ಯೋಚನೆ ನೋಡಿ. ಇವ್ರಿಗೂ ದುಡ್ಡಿನ ಆಸೆ ಇರಲ್ಲ. ಹಾಗಾದ್ರೆ ಅಂದರೆ ಲೆಕ್ಕ ಹಾಕಿ ಇವ್ರಿಗೆ ನಿಜವಾಗ್ಲೂ ಸಿಸ್ಟಮ್ ಪ್ರಕಾರ ಇದ್ದಾರೆ. ಅವ್ರ ದುಡ್ಡಿನ ಆಸೆಯಲ್ಲಿ ಇಲ್ಲ ಇವರು. ಅದು ನಮ್ಮ ಕಡೆಯಲ್ಲಿ ಫುಲ್ಲು ಸಿಕ್ಕರೆ ಸಾಕು, ಊಟಕ್ಕೆ ಸಿಕ್ಕರೆ ಸಾಕಂತಾರೆ. ಕನ್ನಡ ಪೊಲೀಸರು ಕನ್ನಡದವ್ರೇ ಲೋಡ್ ಆಗ್ತಾ ಇದ್ದಾರೆ. ಯಾರ್ಯಾರು ಲೂಟು ಸೆಕೆಂಡ್ರಿ. ಆ ರೋಡ್ ನೋಡ್ಬಿಟ್ಟು ನನಗೆ ಸ್ವಲ್ಪ ಗಾಬರಿ ಆಗ್ಬಿಡ್ತು. ಗುರು 40 ಕಿಲೋಮೀಟರ್ ಅಲ್ಲ ಅಂತ ರೋಡಲ್ಲಿ ಹೋಗು ಅಂದ್ರೆ ಹೆಂಗೆ ಗುರು? ಮುಂದೆ ಹೋಗಲ್ಲ, ಅಲ್ಲೇ ರಿವರ್ಸ್ ಹೊಡೆದು ಬೇರೆ ರೂಟಲ್ಲಿ ಬರಲ್ಲ, ಹಂಗಾಗ್ಬಿಡುತ್ತೆ. ಪುಣ್ಯ ಅದೊಂದು 5 ಕಿಲೋಮೀಟರ್ ಇತ್ತು ಅಷ್ಟೇ. ಎಲ್ಲ ಬಂದೆ 5 ಕಿಲೋಮೀಟರ್ ಮತ್ತೆ ಈ ರೋಡ್ ಸಿಕ್ತು, ಬಾರ್ಡರ್ ಸಿಕ್ತು. ಬಾರ್ಡರ್ ಅಂತೇಳಿ ಡೌಟ್ ಆಯ್ತು ನಂಗೆ. ಯಾಕಂದರೆ ಅಂಥ ಕಚ್ಚಾ ರೋಡಲ್ಲಿ ಯಾವುದಾದ್ರೂ ಒಳ್ಳೆ ರೋಡು ಮಿಡ್ಲಲ್ಲಿ ಇದೆ ಅಂದರೆ ಯಾವುದೋ ಬಾರ್ಡ್ರ್ ಇದೆ ಅಂತ ಅರ್ಥ. ಅಷ್ಟೊತ್ತಿಗೆ ಅಲ್ಲಿ ಬೋರ್ಡು ಹಾಕಿದ್ರು, ಹರಿಯಾಣ ರಾಜ್ಯ ಬಂದು ಪಂಜಾಬು ಹಿಂದಿ ಓದಕ್ಕೆ ಬರುತ್ತೆ. ಒಂದು ಕೆಲಸಕ್ಕೆ ಎಷ್ಟು ಬೇಕು
ಬೇಕೋ ಅಷ್ಟು ಓದ್ತೀನಿ, ಮಾತಾಡ್ತೀನಿ. ಅದು ಬಿಟ್ಟು ಅದರಲ್ಲಿ ಅಷ್ಟೊಂದು ಮಾತಾಡ್ತೀನಿ, ಇಷ್ಟೊಂದು ಮಾತಾಡ್ತೀನಿ. ನನಗೆ ಎಷ್ಟೋ ವರ್ಡ್ಗಳು ಗೊತ್ತೇ ಇಲ್ಲ ಗುರು ಬಸವಲ್ಲಿ. ಹಂಗೆ ನೋಡಿದ್ರೆ ನಾವು ಇನ್ನೂ ಕನ್ನಡದಲ್ಲೇ ಕಲಿಯೋಕ್ಕೆ 1000 ಇದೆ. ಇದು ಬೇರೆ ಲ್ಯಾಂಗ್ವೇಜ್ಗೆಲ್ಲ ಹೆಂಗೆ ಇಂಟ್ರೆಸ್ಟ್ ಕೊಡೋದು? ಕನ್ನಡದಲ್ಲೇ ಕಲಿಯೋಕ್ಕಾಗ್ತಿಲ್ಲ, ಸಾಕಾಗೋಗುತ್ತೆ. ಯಾರದು ಕನ್ನಡದವ್ರು ಯಾರಾದ್ರು 125 ಕನ್ನಡದವ್ರು ತೆಗೋಕ್ಕಾಗುತ್ತೆ? ಎಲ್ಲರೂ ಕನ್ನಡದಲ್ಲಿ ತೆಗೋಕ್ಕಾಗಲ್ಲ. ಅಂದರೆ ಕನ್ನಡದವ್ರಿಗೆ ಕನ್ನಡನೇ ಕಲಿಯೋಕೆ ಇನ್ನೂ ಜಾಸ್ತಿ ಇದೆ. ಬೇರೆ ಲ್ಯಾಂಗ್ವೇಜ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಲಸಕ್ಕೆ ಯೂಸ್ ಮಾಡೋದು. ನಾವು ಕೆಲಸಕ್ಕೆ ಯೂಸ್ ಮಾಡಿದರೆ ಭಾಷೆಗಳು ಆಟೋಮೆಟಿಕ್ ಬಾಯಲ್ಲಿ ಬಂದ್ಬಿಡ್ತವೆ.